ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ಈ ರೀತಿ ನಿಮ್ಮ ಸ್ಕಿನ್ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸ್ಬೇಕು ಅಂದರೆ ಈ ಒಂದು ಮನೆ ಮದ್ದನ್ನು ಯೂಸ್ ಮಾಡ್ತಾ ಬನ್ನಿ. ಹಾಗೂ ನಿಮ್ಮ ಮುಖ ಕೂಡ ಯಾವ ರೀತಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು ಅಂತ ಇವತ್ತು ನಾನು ಈಸಿ ಆಗಿರುವಂಥ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ಹಾಗಾದರೆ ಲೇಟ್ ಮಾಡದೆ ಯಾವ ರೀತಿ ಈ ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋದು ಹಾಗೂ ನಮ್ಮ ಮನೆಯಲ್ಲೇ ನಾವು ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ಹಾಗೂ ನಮ್ಮ ಸ್ಕಿನ್ ಎಷ್ಟೇ ಹಾಳಾಗಿದ್ರೂ ಕೂಡ ತುಂಬಾ ಚೆನ್ನಾಗಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು. ಸ್ನೇಹಿತರೆ, ಯಾವ ರೀತಿ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಬೋದು ಮನೆಯಲ್ಲಿ ಯಾವುದೇ ಒಂದು ಪಾರ್ಲರ್ಗೆ ಹೋಗದೆ ಅಂತ ಇವತ್ತೊಂದು ಸೀಕ್ರೆಟ್ ಟಿಪ್ಸ್ನ ಹೇಳ್ಕೊಡ್ತಾ ಇರುವಂಥದ್ದು. ಸ್ನೇಹಿತರೆ ನೋಡಿ, ಮೊದಲಿಗೆ ನಾನು ಇಲ್ಲೊಂದು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿರುವಂಥದ್ದು. ಇದರೊಳಗಡೆ 1 ಗ್ಲಾಸ್ ಅಥವಾ ಸ್ವಲ್ಪ ಹಾಫ್ ಗ್ಲಾಸಷ್ಟು ನೀರನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಕೊರಿಯನ್ ಅವರು ಕೂಡ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಇರ್ತಾರೆ. ನೋಡ್ಬೋದು ಅವ್ರ ಸ್ಕಿನ್ ಯಾವ ರೀತಿ ತುಂಬಾ ಚೆನ್ನಾಗಿ ಹೊಳಿತಾ ಹೋಗುತ್ತೆ, ವೈಟ್ ಆಗಿರುತ್ತೆ. ಸ್ನೇಹಿತರೆ, ಅವ್ರ ಸ್ಕಿನ್ನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಕಾಣಿಸೋದಿಲ್ಲ, ಅಷ್ಟು ವೈಟಾಗಿ ಕಾಣಿಸ್ತಾ ಇರ್ತಾರೆ. ಸ್ನೇಹಿತರೆ, ಅದಕ್ಕೆ ಕಾರಣ ಅಂದರೆ ಈ ಒಂದು ಫೇಸ್ ಪ್ಯಾಕ್ ಕೂಡ ಅಂತ ಅನ್ಬೋದು. ಸ್ನೇಹಿತರೆ ನೋಡಿ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಸ್ವಲ್ಪ ಪ್ರಮಾಣದಲ್ಲಿ ಕುದಿಸ್ಕೋತಾ ಇರುವಂಥದ್ದು. ಸ್ವಲ್ಪನೇ ಬೆಚ್ಚಗಾಗೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೀರನ್ನು. ಸ್ನೇಹಿತರೆ, ಈ ಒಂದು ಫೇಸ್ ಪ್ಯಾಕ್ನ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಸ್ನೇಹಿತರೆ, ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ನಾವು ತುಂಬಾ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಸ್ನೇಹಿತರೆ ನೋಡಿ, ಇವಾಗ ನೀರು ಕೂಡ ಸ್ವಲ್ಪ ಕುದೀತಾ ಇರುವಂಥದ್ದು. ನೋಡಿ, ಇದರೊಳಗಡೆ ನೆಕ್ಸ್ಟ್ ನಾನು ಒಂದು ಲೆಮನ್ನ ತೊಗೋತಾ ಇರುವಂಥದ್ದು. ಸ್ನೇಹಿತರೆ, ಹಣ್ಣಾಗಿರುವಂಥ ಲಿಂಬೆಹಣ್ಣನ್ನು ಹಾಫಷ್ಟು ನಿಂಬೆಹಣ್ಣಿನ ಜ್ಯೂಸನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಯಾಕಂದರೆ ನಮ್ಮ ಮುಖದಲ್ಲಿ ಮೊಡವೆಗಳು, ಪಿಂಪಲ್ಸ್ಗಳು, ಪಿಗ್ಮೆಂಟೇಷನ್ಗಳು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ಕಪ್ಪು ಕಲೆಗಳಂತೂ ಹೋಗ್ತಾನೆ ಇಲ್ಲ. ಅಂದರೆ ಈ ರೀತಿ ನಾವು ನಿಂಬೆಹಣ್ಣನ್ನು ಯೂಸ್ ಮಾಡ್ಕೋತಾ ಇದ್ದರೆ ನಮ್ಮ ಸ್ಕಿನ್ ಮೇಲೆ ಇರುವಂಥ ಕಪ್ಪು ಕಲೆಗಳು ಮಾಯ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಹಾಗೂ ಇದರಿಂದ ನಮ್ಮ ಸ್ಕಿನ್ನಲ್ಲಿ ಮತ್ತೆ ಮೊಡವೆಗಳು ಬರೋದಿಲ್ಲ. ಸ್ನೇಹಿತರೆ, ಬರದೇ ಇರುವ ಹಾಗೆ ಕಾಪಾಡುತ್ತೆ ಈ ಒಂದು ನಿಂಬೆಹಣ್ಣನ್ನು. ನೋಡಿ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋತಾ ಹೋಗಿ. ಸ್ನೇಹಿತರೆ ನೋಡಿ, ನಾನು ಯಾವ ರೀತಿ ಕುದಿಸ್ಕೋತಾ ಇರುವಂಥದ್ದು ಅಂತ. ಈ ರೀತಿ ನಿಂಬೆಹಣ್ಣನ್ನು ನೀರೊಳಗಡೆ ಆ್ಯಡ್ ಮಾಡಿಬಿಟ್ಟು ಹಾಗೂ ನಾನು ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋದು ಹೇಳ್ತೇನೆ. ಸ್ನೇಹಿತರೆ, ಅಲ್ಲಿವರೆಗೂ ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಯಾಕಂದರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನಿಮಗೂ ಕೂಡ ಅರ್ಥ ಆಗೋದಿಲ್ಲ. ಈ ಒಂದು ಫೇಸ್ ಪ್ಯಾಕ್ ಯಾವ ರೀತಿ ಮಾಡಬೇಕು ಹಾಗೂ ಯಾವ ರೀತಿ ನೀವು ಯೂಸ್ ಮಾಡಬೇಕು, ಯಾವಾಗ ಇದನ್ನು ಅಪ್ಲೈ ಮಾಡಬೇಕು ಅಂತ ಎಲ್ಲ ಡೀಟೇಲ್ಸ್ ಕೂಡ ಹೇಳ್ತಾ ಹೋಗ್ತೇನೆ. ಸ್ನೇಹಿತರೆ ನೋಡಿ, ಇವಾಗ ನಾನು ನೆಕ್ಸ್ಟ್ ಬಂದುಬಿಟ್ಟು ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ₹2 ಸಿಗುವಂಥ ಕಾಫಿ ಪೌಡರ್ನಿಂದ ಕೂಡ ನಮ್ಮ ಸ್ಕಿನ್ ವೈಟ್ ಆ್ಯಂಡ್ ಗೋಲ್ಡನ್ ರೀತಿಯಾಗಿ ಹೊಳಪು ಬರುತ್ತೆ. ಸ್ನೇಹಿತರೆ, ನಮ್ಮ ಮುಖದ ಮೇಲೆ ನೋಡಿ, ನಾನು ಪೂರ್ತಿಯಾಗಿ 1 ಪ್ಯಾಕೆಟಷ್ಟು ಬ್ರೂ ಪೌಡರ್ನ ಆ್ಯಡ್ ಮಾಡ್ಕೊಂಡಿರೋದು. ನೀವು ಯಾವುದೇ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನೆಸ್ಲೆನಾಗಿರ್ಬೋದು ಅಥವಾ ಕಾಫಿ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಯಾವುದೇ ಒಂದು ಬ್ರ್ಯಾಂಡ್ ಕೂಡ. ನೋಡಿ, ಪೂರ್ತಿ ಪ್ರಮಾಣದಲ್ಲಿ ನಾನು ಇವಾಗ ಆ್ಯಡ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ವರೆಗೂ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ನಾನು ಕುದಿಸ್ಕೋತಾ ಹೋಗ್ತೇನೆ. ಸ್ನೇಹಿತರೆ, ಕಾಫಿ ನಮ್ಮ ಸ್ಕಿನ್ಗೆ ಆಗಿರ್ಬೋದು ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಲ್ಲೇ ಒಂದು ಕಪ್ಪು ಕಲೆ ಕಾಣಿಸಿದ್ರು ಕೂಡ ಸ್ನೇಹಿತರೆ ವೈಟಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಕಾಫಿ ಪೌಡರ್. ಅಷ್ಟು ತುಂಬ ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು ನಾವು. ಸ್ನೇಹಿತರೆ ನೋಡಿ, ಈ 2 ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋತಾ ಹೋಗಿ. ಸ್ನೇಹಿತರೆ ನೋಡಿ, ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಈ ರೀತಿ ಕುದಿಸ್ಕೋತಾ ಹೋಗಬೇಕು. ನೋಡಿ, ಈ ಒಂದು ಕಾಫಿಯಿಂದ ನಮ್ಮ ಮುಖನ ತುಂಬಾ ವೈಟಾಗಿ ಮಾಡ್ಕೊಳ್ಬೋದು. ಇದನ್ನು ನೀವು ವಾರದಲ್ಲಿ 2 ಟೈಮ್ಸ್ ಯೂಸ್ ಮಾಡಬೇಕು. ಸ್ನೇಹಿತರೆ ನೋಡಿ, ನಾನು ಮೊದಲಿಗೆ ಹೇಳಿದ್ನಲ್ವ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ವಾರದಲ್ಲಿ 1-2 ಸಲ ಆದರೂ ಯೂಸ್ ಮಾಡಲೇಬೇಕು, ಅಥವಾ ನೀವು ಕಂಟಿನ್ಯೂಯಸ್ ಆಗಿ ಕೂಡ ಇದನ್ನು ಯೂಸ್ ಮಾಡಿದ್ರೂ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ನೋಡಿ ಸ್ನೇಹಿತರೆ, ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಲು ಬಿಡ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ನಾನೊಂದು ಬೌಲ್ನ ತೊಗೋತಾ ಇರುವಂಥದ್ದು. ನೋಡಿ, ಇವಾಗ ನಾನು ಮಾಡಿಟ್ಕೊಂಡಿರುವಂಥ ಕಾಫಿ ಜೆಲ್ ಅನ್ಬೋದು. ಸ್ನೇಹಿತರೆ, ಇದನ್ನು ಒಂದು ಬೌಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಇದೇ ರೀತಿ ತೆಳುವಾಗಿರಬೇಕು ಇದು. ನೆಕ್ಸ್ಟ್ ನಾನು ಇದರ ಒಳಗಡೆ ಕಡಲೆಬೇಳೆ ಹಿಟ್ಟನ್ನು ಆ್ಯಡ್ ಮಾಡ್ಕೋತೇನೆ. ಸ್ನೇಹಿತರೆ, ಕಡಲೆಬೇಳೆ ಹಿಟ್ಟಿನಿಂದ ಅಂತ ನಮ್ಮ ಸೌಂದರ್ಯ ಗುಟ್ಟು ಎಷ್ಟೆಲ್ಲ ಅಡಗಿದೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು. ಸ್ನೇಹಿತರೆ ನೋಡಿ, ಇದರಿಂದ ಯಾರಿಗೆಲ್ಲ ಮುಖ ತುಂಬಾ ವೈಟ್ ಆಗುತ್ತೆ ಅಂತ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಸ್ನೇಹಿತರೆ, ಅಷ್ಟು ಒಳ್ಳೆ ರೆಮಿಡಿ ಇದು.
ಇವಾಗ 1 ಸ್ಪೂನ್ ಅಷ್ಟು ಇದ್ರೊಳಗಡೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ನೋಡಿ ಸ್ನೇಹಿತರೆ. ಈ ಕುದಿಸಿರುವಂಥ ಕಾಫಿ ಪೌಡರ್ನಲ್ಲಿ ನಾವು ಕಡಲೆಬೇಳೆ ಹಿಟ್ಟನ್ನು ಆ್ಯಡ್ ಮಾಡಿದ್ರೆ ಸಾಕು, ನಮ್ಮ ಮುಖ ಅಂತೂ ನೀವು ಕೇಳಬೇಡಿ ಅಷ್ಟು ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ರೆಮಿಡಿ ಅಂತೂ ತುಂಬಾ ಯೂಸ್ಫುಲ್ ಆಗಿರುವಂಥ ರೆಮಿಡಿ ಸ್ನೇಹಿತರೆ. ನಿಮ್ಮ ಮುಖ ಅಲ್ಲದೆ ನಿಮ್ಮ ಕುತ್ತಿಗೆ ಭಾಗದಲ್ಲೂ ಕೂಡ ತುಂಬಾ ಬೀಳ್ತಾ ಹೋಗುತ್ತೆ, ಯಾಕಂದರೆ ಬೆವರು ಬಿಟ್ಬಿಟ್ಟು ಕಪ್ಪಿಗೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅಲ್ಲೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು ಡೈಲಿಯಾಗಿ, ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ನಾನು ಫೇಸ್ ಪ್ಯಾಕ್ ರೆಡಿಯಾಗಿ ಹೋಗ್ಬಿಟ್ಟಿದೆ. ಅದನ್ನು ತಣ್ಣಗಾದ ತಕ್ಷಣ ನೋಡ್ಬೋದು. ನನ್ನ ಕೈನ ವಾಶ್ ಮಾಡಿಬಿಟ್ಟು ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಕೋತಾ ಹೋಗಿ. ಚೆನ್ನಾಗಿ ಇದನ್ನು ಕೈ ಮೇಲೆ ಪೂರ್ತಿ ಭಾಗದಲ್ಲಿ ಈ ರೀತಿ ಹಚ್ಚಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಮಸಾಜ್ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮ್ಮ ಕೈ ಮೇಲೆ ಎಷ್ಟೇ ಕೊಳೆ ಇದ್ದರೂ ಹಾಗೂ ನಿಮ್ಮ ಮುಖದ ಮೇಲೆ ಎಷ್ಟೇ ಡಸ್ಟ್ ಕೂತಿದ್ರು ಹಾಗೂ ನಿಮ್ಮ ಮುಖದಲ್ಲಿ ವೈಟ್ ಹೆಡ್ಸ್ ಆಗಿರ್ಬೋದು, ನಿಮ್ಮ ಮೂಗಿನ ಭಾಗದಲ್ಲಿ ತುಂಬಾ ಬ್ಲ್ಯಾಕ್ ಹೆಡ್ಸ್ ಆಗ್ತಾ ಹೋಗುತ್ತೆ, ಅದು ಕೂಡ ನೀವು ರಿಮೂವ್ ಮಾಡ್ಕೊಳ್ಬೋದು ಈಸಿಯಾಗಿ ಸ್ನೇಹಿತರೆ. ನೋಡಿ, ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಅಷ್ಟು ರೆಸ್ಟ್ ಮಾಡೋದಕ್ಕೆ ಹಾಗೆ ಬಿಟ್ಟುಬಿಡಿ ಸ್ನೇಹಿತರೆ. ಬಿಟ್ಟಿದ ತಕ್ಷಣ ನೀವು ಚೆನ್ನಾಗಿ ನಾರ್ಮಲ್ ವಾಟರ್ನಿಂದ ನೀವು ವಾಶ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಈಸಿಯಾಗಿರುವಂಥ ಟಿಪ್ಸ್ ಯಾರಿಗೆಲ್ಲ ಇಷ್ಟವಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಈ ಒಂದು ಟಿಪ್ಸ್ನ ಲೇಟ್ ಮಾಡದೆ ನೀವು ಕೂಡ ಯೂಸ್ ಮಾಡಿಬಿಟ್ಟು ಬೆನಿಫಿಟ್ ಸಿಕ್ಕಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ನಾನು ಇನ್ನೂ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಯಾವ ರೀತಿ ನಾವು ಒಂದು 15 ಮಿನಿಟ್ಸ್ ಅಷ್ಟು ಇದನ್ನು ಅಪ್ಲೈ ಮಾಡಿಬಿಟ್ಟು ಇದೇ ರೀತಿ ನೀವು ಮಸಾಜ್ ಮಾಡ್ತಾ ಹೋಗಿ ಸ್ನೇಹಿತರೆ. ಚೆನ್ನಾಗಿ ಎಲ್ಲಿ ನಿಮ್ಮ ಚರ್ಮದ ಮೇಲೆ, ನಿಮ್ಮ ದೇಹದ ಮೇಲೆ ಎಲ್ಲೆಲ್ಲಿ ತುಂಬಾ ಕಪ್ಪು ಕೊಳೆ ಇದ್ದರೆ ಈಸಿಯಾಗಿ ಹೊರ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಸ್ವಲ್ಪ ಒಣಗಿದ ತಕ್ಷಣ ಇದನ್ನು ನೀವು ವಾಶ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಸ್ವಲ್ಪ ಡ್ರೈ ಆಗೋದಕ್ಕೆ ಹಾಗೆ ಬಿಡಬೇಕಾಗುತ್ತೆ. ನೋಡಿ, ಡ್ರೈ ಆಗಿದ್ದು ಕೂಡ ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡಿ, ಈ ರೀತಿ ಆಗುತ್ತೆ ಡ್ರೈ ಆದ ತಕ್ಷಣ. ಆ್ಯಂಡ್ ಇವಾಗ ನೀವು ವಾಶ್ ಮಾಡ್ಕೊಂಡು ಬರ್ಬೋದು. ನನ್ನ ಕೈ ನೋಡ್ಬೋದು, ಆವಾಗಿರುವಂಥ ಕೈಗೂ ಇವಾಗಿನ ಕೈಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇದೇ ರೀತಿ ನೀವು ಡೈಲಿ ಯೂಸ್ ಮಾಡಿದ್ರು ಏನು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಲೇಟ್ ಮಾಡಿದೆ, ನೀವು ಕೂಡ ಟ್ರೈ ಮಾಡಿಬಿಟ್ಟು ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.